ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಸಂಡೇ ಬೆಳಿಗ್ಗೆಯಿಂದ ವ್ಲಾಗ್ ಮಾಡಿದ್ದೇ ಇಲ್ಲ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬರ್ರಿ, ಬೆಳಿಗ್ಗೆಯಿಂದ ಕೆಲಸ ಇವತ್ತೆಲ್ಲ ನಿಂತಿಕ್ಕಿ ಎಲ್ಲ ತೊಳೆದಿಟ್ಟಿದ್ವಲ್ಲ, ಅವನ್ನೆಲ್ಲ ಹೊಂದಿಸ್ಕೊಂಡೆ. ನಿನ್ನ ಅರ್ಧ ಹೊಂದಿಸ್ಕೊಂಡಿದ್ದೆ, ಇನ್ನೂ ಅರ್ಧ ಹಂಗೆ ಇದ್ವು. ಹಂಗೆ ಮಕ್ಕೊಂಬಿಟ್ಟೆ ರಾತ್ರಿ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲವೂ ಯಾವ ಡಬ್ಬಿಗೆ ಏನೇನು ಹಾಕ್ಬೇಕು ಅವನ್ನೆಲ್ಲ ಹಾಕಿ ಇಟ್ಟು ಎಲ್ಲ ಸ್ವಚ್ಛ ಮಾಡಿ ಕಸ ಗುಡಿಸಿ ನಾವ್ಯಾಕೆ ಸ್ನಾನ ಮಾಡಿಸಿದ್ದೆ. ಇವತ್ತು ನಿನ್ನೆ ಮಾಡ್ಸೋಕ್ಕಾಗಿದ್ದಿಲ್ಲ ಆಕಿಗೆ ಕೆಲಸದಾಗ. ಹಾಗಾಗಿ ಈಗ ಆಕಿಗೆ ಮಾಡಿಸಿ ಕುಂದಿರಿಸ್ಬಿಟ್ಟು ಮತ್ತು ನಾನು ಮಾಡ್ಕೊಂಬಂದು ಮಾಡಿದ್ರಾಯ್ತು. ಬಿಟ್ರಂಗೆ ಬಿಡ್ತೀನಿ ಅಂಥೇಳಿ ಇದು ಸ್ಟಾರ್ಟ್ ಮಾಡ್ಕೊಂಡಿ. ನೋಡಿರಿ, ನಮ್ಮ ಮನೆಯವರು ಟೊಮೆಟೊ ಖಾಲಿಯಾಗಿದ್ವು. ಹೋದ ವಾರ ತರೋಕ್ಕಾಗಿದ್ದಿಲ್ಲ, ಇದ್ವು. ಹಂಗಾಗಿ ತಂದಿದ್ದಿಲ್ಲ, ತೊಗೊಂಬರಕ್ಕೆ ಹೋಗಿದ್ರು. ನಾಷ್ಟ ಮಾಡಕ್ಕೆ ಬೇಕಲ್ಲ, ಅಲ್ಲಿ ಇದನ್ನು ತೊಗೊಂಬಂದಾರ, ಸೊಪ್ಪು ತೊಗೊಂಬಂದು ಸೋಸಾಕತ್ತಾರ. ಆಕೆ ಸ್ನಾನ ಮಾಡಿಸಿ ಕುಂದರ್ಸಿನಲ್ಲೇ ನಾನು ಮಾಡ್ಕೊಂಬಂದು ರೆಡಿಯಾಗಿ ವಿಡಿಯೋ ಮಾಡಕತ್ತೀನಿ. ಈಕೆ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿಕೊಡಕತ್ತಾಳ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಬಿಸಿಲಾಗ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ, ಬಟ್ ಮನೆ ಕ್ಲೀನಿಂಗ್ ಐತಿನ್ನು. ರೂಮು ಮತ್ತು ಹಾಲು ಎಲ್ಲ ಧೂಳ ಗುಡಿಸ್ಬೇಕು. ಎಲ್ಲ ಕಿತ್ತು ಧೂಳ ಗುಡಿಸಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ಹಾಗಾಗಿ ಮತ್ತು ಇನ್ನು ಮಾಡ್ಕೊತ ನಿಂತ್ರೆ ಸ್ನಾನ ಮಾಡೋಕ್ಕಾಗಲ್ಲ. ಮಕ್ಕಳು ಸಂಜೆ ಮುಂದೆ ಮತ್ತು ಇನ್ನೂ ಒಂಥರ ಸಮಾಧಾನನೂ ಆಗೋಲ್ಲ. ಈ ಬಿಸಿಲಿಗೆ ಬೆವ್ರು ಬರ್ತೈತೆ ನೋಡ್ರಿ. ಹಾಗಾಗಿ ಬೆವ್ರಿಗೆ ಜಳಕ ಮಾಡ್ಬೇಕು ಅನ್ನಿಸ್ತೈತಿ. ನಮ್ಮ ನವ್ಯಾಗನೂ ಮಾಡಿಸ್ಬಿಟ್ಟೆ. ಇನ್ನು ಮಾಡಿಬಿಟ್ಟು ಹಂಗೆ ಹಾಕಿನ ಬಿಟ್ಟನೆ ಅಂದ್ರೆ ಮನಿನೂ ಒಂಥರ ಧೂಳು ಗಲೀಜು ಇರ್ತೈತೆ. ಈ ಕ್ಲೀನಿಂಗ್ ಮಾಡೋಕೆ ನಿಂತ್ರೆ ಅಕ್ಕಿನೂ ಹಂಗೆ ಬಿಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಅಕ್ಕಿಗೆ ಮಾಡಿಸ್ಬಿಟ್ಟೆ. ಹಲ್ಲು ಉಜ್ಜಿ ಎಲ್ಲ ಸ್ವಚ್ಛ ಮಾಡಿದೆ. ಅಕ್ಕಿನ ಸ್ವಚ್ಛ ಮಾಡಿ ನಾನು ಮಾಡ್ಕೊಂಬಂದಿನಿ. ಈಗ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಉಪ್ಪಿಟ್ಟು ತಿಂದ್ರೆ ಹೊಟ್ಟೆ ತುಂಬಿಡ್ತೈತಿ. ಮತ್ತು ಸಾಯಂಕಾಲ ಚಾದ ಜೊತೆಗೆ ಏನಾರ ಬ್ರೆಡ್ ತಿನ್ಕೋಬೋದು. ಇನ್ನೂ ಸಾಂಬಾರು ಐತಿ. ಹೊಟ್ಟೆ ಹಂಗೆ ಏನಾದರೂ ಹಸಿದ್ರೆ ಈಗಾಗಲೇ ಭಾಳ ಟೈಮ್ ಆಗೈತಿ. ಬೆಳಿಗ್ಗೆ ಹೇಳೋದು ಲೇಟು. ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ವಿ. ಹಾಗಾಗಿ ಹೇಳೋದು ಲೇಟಾಗಿದ್ವಿ. ಎದ್ದ ತಕ್ಷಣ ಎಲ್ಲ ಹೊಂದಿಸಿಟ್ಕೊಂಡ್ಬಿಟ್ಟೆ. ಅಡುಗೆ ಮನೆ ಅಂತೂ ಪೂರ್ತಿ ಮುಗೀತು. ಅಡುಗೆ ಮನೆದು ಚಿಂತೆ ಬಿಡ್ತೀಗ. ಈ ರೂಮ್ ಎಲ್ಲ ಕಿತ್ತು ಸುತ್ತಾರ್ದೆ ಎಲ್ಲ ಧೂಳ ಹೊಡ್ಕೋಬೇಕು. ಧೂಳ ಹೊಡೆದು ಇವನ್ನೆಲ್ಲ ತೆಗಿಬೇಕು. ಕರ್ಟನ್ ಒಗ್ಯಕ್ಕೆ ಹಾಕ್ಬೇಕು ವಾಷಿಂಗ್ ಮಿಷಿನ್ಗೆ. ಅದು ಒಂದು ವಾಷಿಂಗ್ ಮಿಷಿನ್ ಐತಿ. ಎಷ್ಟೊಂದು ಆಸರ ನಮ್ಗೆ. ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತೀವಿ. ಸ್ವಚ್ಛ ಅವನು ಒಗೆಬೇಕಂದ್ರೆ ಹಾಕಿದ್ದೇ ಇಲ್ಲ. ಹಂಗಾಗಿ ಅದೊಂದು ಹೆಲ್ಪ್ ಆಗೈತೆ ನೋಡಿರಿ. ಬರ್ರಿ, ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿ ತಿಂತೀವಿ. ಸೊಪ್ಪು ಸೋಸಾಗತ್ತಾರ. ನಾನು ಪಟ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಅದು ಎಷ್ಟೊತ್ತು ಉಪ್ಪಿಟ್ಟು ಹೆಚ್ಚು ಕೊಡಾಗತ್ತಾಳ. ಹಾಕಿದ್ದು ಹೆಚ್ಚೋದು ಮುಗಿದ್ಬಿಟ್ಲೆ ಒಗ್ಗರಣೆ ಕೊಟ್ಟು ಇದು ರೆಡಿ ಮಾಡಿ ತಿನ್ನೋದು. ಓ ರಾಣಿ ಮಹಾರಾಣಿ ಸ್ನಾನ ಮಾಡಿ ಅನ್ಕೊತಾಳ್ರಿ. ಹಸುವಾಗೈತೆ. ಹಾಂ, ಬ್ರೆಡ್ ತಿನ್ನಲಿಲ್ಲ, ಚಾರ ತಿನ್ಸಕ್ಕೆ ಹೋದ್ರೆ ಹಸುವಾಗೈತಿ. ಓ ಬಟ್ಟೆ ತರಕ್ಕೆ ಹೋಗ್ಬೇಕು. ಎಷ್ಟೊತ್ತಿ ಮುಗಿತೈತು ಯಾವಾಗ ಕಿವಿಯಾಗ ಗೊತ್ತಿಲ್ಲ. ಅದಕ್ಕೆ ಸ್ನಾನ ಮಾಡ್ಕೊಂಬಿಟ್ಟೆ. ಮತ್ತೆಲ್ಲ ಕೆಲಸ ಮುಗಿದ್ಮೇಲೆ ಪ್ಯಾಸ್ರಾಕೈತಿ ಸಂಜೆ ಮುಂದೆ. ಅದಕ್ಕೆ ಸುಸ್ತಾದ ಮಾಡಿದ್ರೆ ಇನ್ನೂ ಚಲೋ ಬಿಡ್ರಿ. ಬಟ್ ಏನು ಮಾಡ್ತೀರಿ, ನನಗೆ ಸಮಾಧಾನ ಆಗಲಿಲ್ಲ. ಈ ಶೆಕಿಗೆ ಯಾವಾಗ ಸ್ನಾನ ಮಾಡೋಣ ಅನ್ನಂಗೆ ಆಗ್ಬಿಡ್ತು. ಅದಕ್ಕೆ ಮಾಡಿಬಿಟ್ಟೆ ಫ್ರೆಂಡ್ಸ್. ಒಂದಿನ ಬಿಟ್ಟಿದ್ಕ ನೋಡ್ರಿ, ಎದ್ದ ತಕ್ಷಣ ಮಾಡ್ಬೇಕು ಅನ್ನಿಸ್ತಿತ್ತು. ಬಟ್ ಅದೆಲ್ಲ ಹರಿಬಿಟ್ಟಿತ್ತು. ಅಡುಗೆ ಮನೆ ಎಲ್ಲ ಸೆಟ್ ಮಾಡಿ ಇಟ್ಕೊಂಡೆ. ಹಾಗಾಗಿ ಈಗ ಆಯಿತು. ಬರ್ರಿ, ಉಪ್ಪಿಟ್ಟು ಮಾಡ್ತೀನಿ. ಅವಲಕ್ಕಿ ಮಾಡ್ಬೋದಿತ್ತು, ಬಟ್ ಅವಲಕ್ಕಿ ಹೊಟ್ಟೆ ತುಂಬಂಗಿಲ್ಲ. ಅದಕ್ಕೆ ಉಪ್ಪಿಟ್ಟು ಮಾಡಿಬಿಟ್ರೆ ಹೊಟ್ಟೆ ತುಂಬತೈತಿ. ಒಂದು ಸ್ವಲ್ಪ ಮಧ್ಯಾಹ್ನ ಏನಾದ್ರು ಮಜ್ಜಿಗೆ ಮಾಡ್ಕೊಂಡು ಕೊಡ್ರಿ ಅಂದ್ರೆ ಅಲ್ಲಿಗೆ ಗೀಟು ಆಗೋ ತಪ್ಪುತ್ತೆ. ಅದಿಲ್ಲ ನಾವಕ್ಕ ಹಾಂ ಪರಿಸ್ಥಿತಿ ನಾವ್ಯಾಗ ಮಾಡ್ತೀನಿ. ಫ್ರೆಂಡ್ಸ್ ನೋಡಿರಿ, ಉಪ್ಪಿಟ್ಟು ರೆಡಿ ಆಯಿತು. ಅದಕ್ಕೊಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಉಪ್ಪಿನಕಾಯಿ ಹಚ್ಕೊಂಡೀನಿ. ನೀನು ತಿಂದಿಲ್ಲ, ತಿನ್ಬೇಕೀಗ. ಸೊಪ್ಪು ಮಾಡಿದ್ಬಿಟ್ಲೆ ಒಂದು ಸ್ವಲ್ಪ ನಾನು ಸೊಪ್ಪು ಸೋಸಿದೆ. ಖಾಲಿ ಆಯ್ತು ನೋಡಿರಿ. ಅವರು ಈಗ ತಿಂತಾರೆ. ಹಾಕ್ಕೊಂಬಂದೀನಿ. ನಾವ್ಯಾಗ ಹೊಟ್ಟೆ ಹಸ್ತೈತಿ, ಅದಕ್ಕೆ ಹಾಕಿ ತಿನ್ನಿಸಿದ್ರೆ ಆತ ಅಂತ ಹಾಕ್ಕೊಂಬಂದೀನಿ ಫಸ್ಟ್. ಓನಮ್ಮ ಹಾಂ, ತಿನ್ನಿಸ್ತೀನಿ ಅಕ್ಕಿಗೆ. ಫ್ರೆಂಡ್ಸ್ ನೋಡಿರಿ, ನಾಷ್ಟ ಆಯಿತು. ನಾಷ್ಟ ಮಾಡಿದ್ರಿ. ನಾವ್ಯಾಗ ತಿನ್ನಿಸಿದೆ, ನಾನು ತಿಂದೆ, ಅವರು ತಿಂದರು. ಎಲ್ಲ ಧೂಳ ಹೊಡೆಯಕತ್ತಾರ ನೋಡ್ಬೋದು. ಹಾಸಿಗೆ ಎಲ್ಲ ಮ್ಯಾಗ ಇಟ್ಟು ಬಂದಿವಿ. ಬಿಸಿಲು ಚಲೋ ಐತಲ್ಲ, ಅದಕ್ಕೆ ಬಿಸಿಲಿಗೆ ಒಂದು ಸ್ವಲ್ಪ ಅದ್ರ ಸಣ್ಣ ಏನಾದರೂ ಹುಳ ಗಿಳ ಬ್ಯಾಕ್ಟೀರಿಯಾ ವೈರಸ್ ಏನಾರು ಇತ್ತು ಅಂದ್ರೆ ಎಲ್ಲ ಬಿಸಿಲಿಗೆ ಸತ್ತೋಕ್ಕವು. ಹಾಗಾಗಿ ಬಿಸಿಲಿಗೆ ಇಟ್ಟು ಬಂದಾರ. ಮೇಲೆ ಹೋಗಿ 3 ಬೆಡ್, ಒಂದು ಗಾದಿ
ಒಂದು ಗಾದಿ, ಒಂದು ಡಬಲ್ ಬೆಡ್, ಒಂದು ಸಿಂಗಲ್ ಬೆಡ್. ಧೂಳ ನೋಡ್ರಿ. ಕಿಟಕಿ ತೆಗೆದ್ಬಿಡ್ರಿ, ಹೊರಗೆ ಹೋಗ್ತೈತಿ. ಇದನ್ನ ಹಾಕ್ಲಾ ಕದ? ಇಲ್ಲಾಂದ್ರೆ ಮತ್ತೆ ಅಡುಗೆ ಮನೆ ಬರ್ತೈತಿ ಇದು. ಅದನ್ನ ಧೂಳ ಗುಡಿಸ್ತಾರ. ನಾನು ಸೋಫಾ ಕವರು, ಆಮೇಲೆ ಇದು ಕರ್ಟನ್ನು ಎಲ್ಲವೂ ತೆಗೆದು ಇಲ್ಲಿ ಹಾಕಿವಿ. ಈಗ ಅವನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ನಾನು. ಎಲ್ಲವು ತಿಂದಿದ್ದನ್ನ ಹಂಗೆ ಅದಾವ, ತೊಳಿಬೇಕು. ಹಂಗೆ ಇಟ್ಟೀವಿ. ಈಗ ಸದ್ಯಕ್ಕೆ ಸೊಪ್ಪೆಲ್ಲ ಸೋಸಿ ಇಟ್ಕೊಂಡ್ವಿ. ಅರ್ಧ ಸಾಮಾನು ತಂದು ಇಲ್ಲಿ ಇಟ್ರಿ. ಈಗ ಹೊರಗೆ ಹಾಸಿಗೆ ಪಾಸಿಗೆ ಇಂಕಿ ಅಂತೂ ಕಿರ್ಚಾಡ್ಕೊಂತ ನಿಂತಾಳಿದ್ದೆ. ಫಸ್ಟ್ ಅವನು ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ನೋಡ್ರಿ, ಮ್ಯಾಗಿನವೆಲ್ಲ ತೆಗೆದು ಸುತ್ತರದೆಲ್ಲ ಧೂಳ ಹೊಡೆದು ಕೊಟ್ಟರು. ನಾನು ಕೆಳಗಿಂದ ಎಲ್ಲ ಕಸ ಗುಡಿಸಿ ಅಷ್ಟು ಧೂಳ ತುಂಬಿದೆ. ಒಂದಿಷ್ಟು ಬಂತು ಧೂಳ ಕಸ ಎಲ್ಲ. ಈಗ ಅವರು ಒರ್ಸಾಕತ್ತಾರ, ಬಟ್ಟೆ ತಯಾರು ಮಾಡಿ. ಇದನ್ನು ಒರ್ಸ್ಯಾರ ಆಲ್ರೆಡಿ ಸ್ವಚ್ಛಗೆ. ಈಗ ಅದೊಂದು ಒರ್ಸಾಕತ್ತಾರ. ಗಾಡಿ ನೋಡ್ರಿ ಹೆಂಗಾಗೈತಿ. ಮಳೆಗಾಲದಾಗ ನೀರು ಹೊಕ್ಕು ಗಾಡಿ ಒಳಗೆ ಹಿಂಗಾಗೈತಿ ನೋಡ್ರಿ ಗಾಡಿ. ಮ್ಯಾಗಿನವೆಲ್ಲ ತೆಗ್ದಿದ್ವಿ. ತೆಗೆದು ಧೂಳ ಹೊಡೆದು ಮತ್ತೆ ಹೊಳ್ಳಿ ಅಲ್ಲೇ ಇಟ್ಟಿವಿ ನೋಡ್ರಿ. ಸ್ವಚ್ಛ ಆಗೈತಿ. ಈಗ ಧೂಳ ಪಾಳ ಎಲ್ಲ ಹೊಡೆದು ಈಗ ಫ್ಯಾನ್ ಒರೆಸ್ತಾರೆ. ಫ್ಯಾನ್ ಒಂದು ಸ್ವಲ್ಪ ಧೂಳಾಗಿರ್ತಾವೆ ನೋಡ್ರಿ. ಈಗ ದಿನ ಫ್ಯಾನ್ ಹಚ್ಕೊಂತೀವಿ. ನಾವೇ ಕಿರ್ಚಾಡಕತ್ಬಿಟ್ಟ. ಸುಮ್ಮನೆ ಕುಂದ್ರ ಒಳ್ಳೆ ನೋಡ್ರಿ. ಅಲ್ಲಿ ಕುಂದ್ರಿಸಿದ್ರಿ ಇಲ್ಲಿಗೆ ಬಂದವಳು ಓಡಿ. ಹೌದಾ? ಇಲ್ಲಿ ಧೂಳು ಐತಿ, ಅಲ್ಲೇ ಸುಮ್ಮನೆ ಕುಂದ್ರು ಅಂತ ನಾ ಅಂತೀವಿ. ಒಟ್ಟು ಮನ್ಯಾಗ ಏನು ಚೇಂಜ್ ಆಗಬಾರ್ದು. ವಾತಾವರಣ ಚೇಂಜ್ ಆದ್ರೆ ಕೂಗಾಡ್ಕೊಂಡು ಕುಂತ್ಬಿಡ್ತಾ. ಹಾಂ, ಜಳಕ ಮಾಡ್ಸೀನಿ. ಐ ಐ ಐ ಐ ಐ ಧೂಳ ಇಲ್ಲಿ. ಬಾರವ ಅಂತ ಕರ್ದಾಗ ಬರಲ್ಲ. ಈಗ ನೋಡಿ ಬರಾಕತ್ತಾವ. ಫ್ರೆಂಡ್ಸ್ ನೋಡ್ರಿ, ಈಗ ಒಂದು 4:30-5 ಗಂಟೆ ಆಗೈತಿ ಫ್ರೆಂಡ್ಸ್ ಟೈಮು. ಉಪ್ಪಿಟ್ಟು ಲೇಟ್ ಆಯ್ತು ತಿಂದಿದ್ವಲ್ಲ, ಅದಕ್ಕೆ ನವ್ಯಾಗ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡೀನಿ. ನಾವಿಗೂ ಒಂದು ಸ್ವಲ್ಪ ಹೊಟ್ಟೆ ಹಸ್ತವಾದಂಗೆ ಆಗತ್ತಿತ್ತು. ಅದಕ್ಕೆ ಒಂಚೂರು ಅನ್ನ ಸಾರು ಉಂಡ್ರಾಯ್ತು ಅಂಥೇಳಿ ಅನ್ನ ಸಾರು ಮಾಡಕತ್ತೀನಿ. ಇದು ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ಕೊಂಡೀನಿ ಈಗ ನವ್ಯಾಗ. ನವ್ಯ ಅಂದ್ಬಿಟ್ಲೆ ಬಾ ಅವ್ವ ಅಂತಾವ. ಏನು ಹಾಂ, ಏನು ಕಣ್ಣು ನೋಡಿದಾಗ ನೀನು ಕಣ್ಣು ನೋಡ್ಬೇಕಾ? ಬ್ರೌನ್ ಐಸಾ? ಇವತ್ತು ನೋಡಕತ್ತಿ ನೀನು. ಒಂಚೂರು ಉಪ್ಪಿನಕಾಯಿ ಹಚ್ಚು ಒಂದ್ಸರಿ. ಇಲ್ಲಾಂದ್ರೆ ಹಿಡ್ಕೊ ಬಿಸ್ತೀನಿ. ಅಲ್ಲಿ ನೋಡೋದು ಲೈಟ್ ಇಲ್ಲಿ ನೋಡ್ರಿ, ರಿಂಗ್ ಲೈಟ್ ಇಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿನಿ. ಬೇಕಂದಾಗ ಇಲ್ಲೇ ಕನೆಕ್ಷನ್ ಕೊಟ್ಕೋಬೋದು. ಇದು ಏನು ಮನಿ ಪ್ಲ್ಯಾಂಟ್ ಇದು ನೋಡ್ರಿ, ಇಷ್ಟು ಉದ್ದ ಚೆನ್ನಾಗಿ ಬಂದೈತಿ. ಬಿಡಾಗತ್ತವ ಇವು. ಹೌದಾ? 2 ಎಲ್ಲಿ ಬಿಡಾಗತ್ತೈತಿ. ಇಲ್ಲೊಂದು ಇರಮ್ಮ ಸ್ವಲ್ಪ ಹಚ್ಚು, ಮಾತಾಡಕತ್ತಿಲ್ಲ. ತೊಳೆದು ನೀರು ಹಾಕಿಟ್ಟಿನಿ. ಈಗ ಇದನ್ನು ಇಲ್ಲೇ ಇಟ್ಕೊಂಡೀನಿ. ಆಮೇಲೆ ಇನ್ನೊಂದು ಇಲ್ಲೇ ಐತಿ. 2 ನೀರಿನ ಬಾಟ್ಲಾಗ ಹಾಕಿ ಇಟ್ಬಿಟ್ಟವಿ. ಇದು ಒಂಥರ ಯಾಕೋ ಡಲ್ ಆಗೈತಿ ನೋಡ್ರಿ, ಚಿಗುರ್ಕೊಂಡಾಗತ್ತೈತಿ. ಹೌದಾ? ಮ್ಯಾಗ ಎತ್ತಿಕ್ಬೇಕು ಅದನ್ನ. ಈಗ ಹಂಗೆ ಅಲ್ಲೇ ಇಟ್ಟಿವಿ. ಊಟ ಮಾಡಿಸ್ತೀನಿ ನಾವ್ಯಾಗ. ಕ್ಲೀನಿಂಗ್ ಎಲ್ಲಿಗೆ ಬಂದೈತೆ ಅಂತ ತೋರಿಸ್ತೀನಿ ಬರ್ರಿ. ರೂಮ್ ಅಂತೂ ಎಲ್ಲ ಧೂಳ ಗುಡಿಸಿ ಎಲ್ಲ ಸೆಟ್ ಮಾಡಿ ಇಟ್ಟಿವಿ. ಹಾಲು ಅಂತಂದು ಇಲ್ಲಿ ಇಟ್ಟಿವಿ. ಈಗ ನೋಡ್ರಿ, ಹಾಲು ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಸುತ್ತರ್ದ ಎಲ್ಲ ಧೂಳ ಹೊಡೆದು ಫ್ಯಾನ್ ಒರೆಸಿ ಎಲ್ಲ ಸೋಫಾ ಒರೆಸಿ ಈಗ ಕಿಟಕಿ ಒರೆಸಾಕತ್ತಾರ. ಟಿ ವಿನೂ ಒರೆಸೈತಿ, ಎಲ್ಲ ಆಗೈತಿ. ಇದನ್ನು ಒರೆಸೈತಿ ನೋಡ್ರಿ. ಮತ್ತೆ ಧೂಳ. ಈಗ ಇದು ಒಂದಾದ್ರೆ ಆಯ್ತು ಬಾಗ್ಲ, ಅದೊಂದಾದ್ರೆ ಆಯ್ತು. ಆಕಿಗೆ ಇದು ಕೆಲಸ ಮುಗೀತು ನಾವೇ ಅಂದು ಈಗ ಊಟ ಮಾಡಿಸ್ಬೇಕು ನೋಡ್ರಿ.
ಮಮ್ಮ ತಿಂತೀಯಾ ಸರ್ದಾಡಕ್ಕೆ ದಾರೇ ಇಲ್ಲಲ್ಲ ಅಕ್ಕಿಗೆ ವಾ ಮಮ್ಮು ಹಾಂ ಹಾಂ ಇವು ಎರಡು ಚೇಂಜ್ ಮಾಡ್ಬೇಕಂತ ಹೇಳಿ ಇದನ್ನ ಇಲ್ಲಿಟ್ಟಿವಿ ಅದನ್ನು ಅಲ್ಲಿಟ್ಟಿವಿ ನೋಡಬೇಕು ಅಡ್ಜಸ್ಟ್ ಆಕೈತಾ ಇಲ್ಲ ಪೂರ್ತಿ ಎಲ್ಲ ಮುಗಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ರಾತ್ರಿ ವಿಡಿಯೋ ಮಾಡಾಕತ್ತೀನಿ ಯಾಕಂದ್ರೆ ಹಂಗೆ ಕೆಲಸದಾಗ ಮರ್ತಾ ಹೋಗ್ಬಿಡ್ತೀನಿ ವಿಡಿಯೋ ಮಾಡ್ಕೊಳೋದು ಅನ್ನ ಸಾಂಬಾರು ರಾತ್ರಿ ಊಟ ಎಲ್ಲ ಕ್ಲೀನ್ ಆಗೈತಿ ಎಲ್ಲ ಸೆಟ್ ಆಗೈತಿ ನೋಡ್ಬೋದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ ರಿಂಗ್ ಲೈಟು ಸ್ಟ್ಯಾಂಡ್ ಅದು 2 ಭಾಗ ಆಗ್ಬಿಟ್ಟವು ಹಾಗಾಗಿ ಅಲ್ಲೇ ಅಟ್ಯಾಚ್ ಮಾಡಿಟ್ಟಿನಿ ಯಾವಾಗಾದ್ರೆ ನಾ ಇಲ್ಲಿ ನಿಂತ್ಕೊಂಡು ಹಿಂಗೆ ವಿಡಿಯೋ ಮಾಡ್ತಿರ್ತೀನಲ್ಲ ಆವಾಗ ಬೆಳಕನ ಆಗುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿ ನೋಡ್ರಿ ಫ್ರೆಂಡ್ಸ್ ಮತ್ತು ಇದು ಮನಿ ಪ್ಲ್ಯಾಂಟನ್ನು ಕೂಡ ಇಲ್ಲೇ ಇಟ್ಟೀನಿ ನೋಡ್ರಿ ಆವಾಗಲೇ ತೋರಿಸಿನ ಅನ್ಸುತ್ತೆ ನೆನಪರಿ ನಾನೇ ನೋಡ್ರಿ ಹಿಂಗಾಗೈತಿ ಸ್ವಚ್ಛಾಗೈತಿ ಅಲ್ಲ ಇದೊಂದು ತಾಟ್ ನಮ್ಮ ನವ್ಯಾಗ ಈಗ ಊಟ ಮಾಡಿಸಿದ್ನೆ ಮತ್ತು ಈಗ ನೆನಪಾತಯ್ಯ ವಿಡಿಯೋನ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಊಟಕ್ಕೆ ಹಾಕ್ಕೊಳಕತ್ತಾರ ಇದು ತಟ್ಟೆ ಸ್ಟ್ಯಾಂಡ್ ನಮ್ಮದು ಫ್ರಿಜ್ಜು ಇಲ್ಲಿ ಇಡ್ಬೇಕು ಅಂದ್ಕೊಂಡೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಜಾಗ ಸಾಲಲ್ಲ ಓಡಾಡೋಕ್ಕೆ ಜಾಗನ ಸಾಲಲ್ಲ ಇಲ್ಲಿ ಇಟ್ರೆ ಈ ತಟ್ಟೆ ಸ್ಟ್ಯಾಂಡ್ ಇಲ್ಲ ಅಂದಿದ್ರೆ ಮೂಲಿಗೆ ಹಚ್ಚಿಟ್ಟಿದ್ರೆ ಕರೆಕ್ಟಾಗಿ ಕಿತ್ತದು ಬಟ್ ತಟ್ಟೆ ಸ್ಟ್ಯಾಂಡ್ ಇಡೋಕ್ಕೆ ಜಾಗನ ಇಲ್ಲ ಅಲ್ಲಿ ಹಾಗಾಗಿ ಇಲ್ಲೇ ಇಟ್ಕೊಂಡ್ವಿ ಹೆಂಗಿದ್ದು ಹಂಗೆ ಐತಿ ಏನು ಚೇಂಜ್ ಆಗಿಲ್ಲ ಅಡುಗೆ ಮನೆ ಮಾತ್ರ ರೂಮ್ ಒಂಚೂರು ಚೇಂಜ್ ಆಗೈತಿ ನೋಡ್ರಿ ಬೆಡ್ಶೀಟ್ ಹಾಕಾಕತ್ತಿದ್ದೆ ತೆಲುಗುಮ್ ಕವರ್ ಅವನ್ನೆಲ್ಲ ಹಾಕಿನಿ ಅದೊಂದು ಬೆಡ್ಶೀಟ್ ಹಾಕ್ತೀನಿ ಎದ್ದೇಳಂದ್ರೆ ಮುಕ್ಕೊನಮ್ದಾಗ ನಾನು ಹಾಕಿ ಕೊಡ್ತೀನಿ ರೀ ಮಮ್ಮಿ ಅಂತಂದ್ಲು ಇದು ಒಂದು ಹಾಕಿ ತೆಲುಗುಮ್ ಕವರ್ ಹಾಕಿ ನಾವ್ಯಾಗ ಊಟ ಮಾಡ್ಸಕ್ಕೆ ಹೋದೆ ಇದು ಒಂದು ಚೇಂಜ್ ಆಗೈತೆ ನೋಡ್ರಿ ಫ್ರಿಜ್ಜು ಇದು ಅಲ್ಲ ರೂಮಿಂದ ಹೇಳಿದ್ದು ರೂಮ್ನಾಗ ತೊಗೊಂಬಂದು ಇಟ್ವಿ ಫ್ರಿಜ್ಜು ಯಾಕಂದ್ರೆ ಅಲ್ಲಿ ಹಾಲ್ನಾಗ ಒಂಥರ ಅದ್ರದ್ದೇ ಜಾಗ ಜಾಸ್ತಿ ಆಗಿಬಿಡ್ತಿತ್ತು ಅದಕ್ಕೆ ಇಲ್ಲಿ ಪಾಯಿಂಟ್ ಇತ್ತು ಕರೆಂಟಿದ್ದು ಅದಕ್ಕೆ ಇಲ್ಲಿ ಇಷ್ಟು ಜಾಗನೂ ಇತ್ತು ಚೇರ್ ಇಡ್ತಿದ್ವಿ ಇಲ್ಲಿ ಅದಕ್ಕೆ ಫ್ರಿಜ್ ಇಟ್ರಾಯ್ತು ಇಲ್ಲೇ ಅಂತಂದು ಇಟ್ಟೀನಿ ಎಷ್ಟು ದಿನ ಇರ್ತೈತೋ ಏನೋ ಗೊತ್ತಿಲ್ಲ ನನಗಂತೂ ಮತ್ತು ಚೇಂಜ್ ಮಾಡ್ಬೇಕು ಅನ್ನಿಸ್ತು ಅಂದರೆ ಚೇಂಜ್ ಮಾಡಿಬಿಡ್ತೀನಿ ನೋಡಿರಿ ಚೇರೆಲ್ಲ ಇಲ್ಲಿಟ್ಟಿವಿ ಇದನ್ನು 2 ಚೇರು ಇಲ್ಲಿಟ್ಟಿವಿ ಆಮೇಲೆ ಇದು 3 ಸೀಟ್ದು ಈ ಕಡೆ ಇಟ್ಟಿವಿ ಗಾದಿ ಅಂತ ಅಲ್ಲೇ ಇಟ್ಟಿವಿ ಅದನ್ನ ಇಡೋಕ್ಕೆ ಜಾಗ ಎಲ್ಲಿದಿಲ್ಲ ಅದೇ ಜಾಗನ ಮತ್ತು ಅಲ್ಲೇ ಇಡಲೇಬೇಕಾಗುತ್ತೆ ಹಿಂಗಾಗೈತೆ ನೋಡ್ರಿ ನಾವ್ಯಾಗ ಊಟ ಮಾಡಿಸಿ ನಿಂದ್ರಿಸಿನಿ ಗುಳಿಗೆ ಹಾಕ್ಬೇಕೀಗ ಅಕ್ಕಿಗೆ ನೀರಾಗ ಹಾಕಿದ್ದೆ ಗುಳಿಗೆ ಎಲ್ಲ ಒರೆಸಿದ್ವಿ ಮಿರರ್ ಎಲ್ಲ ಒರೆಸಿದ್ವಿ ಒಂಚೂರು ಇಂಬಾದಂಗೆ ಅನ್ಸೈತಿ ಹಾಲು ಇದನ್ನು ಈ ಕಡೆ ಹಾಕಿದ್ಕೆ ಎಷ್ಟು ಮಂದಿ ಬಂದ್ರೂ ಕುಂದ್ರಬೋದು ಕೆಳಗನ ಕುಂದ್ರಬೋದು ಮ್ಯಾಲೇನು ಕುಂದ್ರಬೋದು ಮಲ್ಕೊಳಕ್ಕೆ ಜಗ್ಗೈತಿ ಹಾಲ್ನಾಗ ಹೌದಲ್ಲ ಎಷ್ಟು ಜಾಗ ಐತಿ ಜಾಗ ಐತಿ ಇನ್ನು ನಾವ್ಯಾಗ ಓಡಾಡ್ಸಕ್ಕೂ ಒಂದ್ಸರಿ ಆಯಿತು ಗಾದಿ ಇಲ್ಲೇ ಇಟ್ಟಿವಿ ಇಲ್ಲಿ ಚೇರ್ ಇಡ್ತಿದ್ವಿ ಆ ಪ್ಲೇಸಿಗೆ ಗಾದಿ ಇಟ್ಟಿವಿ ಎಲ್ಲಿ ಜಾಗ ಇಲ್ಲ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಇಷ್ಟು ಜಾಗ ಐತಿ ಬಟ್ ಇಲ್ಲಿ ಫ್ರಿಜ್ ತೊಗೊಳಕ್ಕೆ ಮಾಡೋಕ್ಕೆ ಓಡಾಡಕ್ಕೆ ಬೇಕು ನೋಡ್ರಿ ಹಾಗಾಗಿ ರೂಮು ಇಷ್ಟು ಹಾಸಿಗೆನೆಲ್ಲ ಅಲ್ಲೇ ಬೆಡ್ ಮೇಲೆ ಹೊಂದಿಸಿಟ್ಕೋಬೇಕು ಇಷ್ಟು ದಿವಸ ಚೇರ್ ಮ್ಯಾಗ ಇಡ್ತಿದ್ದೆವು ದಿಂಬು ಎಕ್ಸ್ಟ್ರಾ ಹೊಚ್ಕೊಳವು ಅವನ್ನೆಲ್ಲ ಈಗ ಮತ್ತು ಅಲ್ಲಿ ಬೆಡ್ಶೀಟ್ ಹಾಕ್ಬೇಕು ಅಲ್ಲಿ ಬೆಡ್ಶೀಟ್ ಹಾಕಿ ತೆಗೆದಿಡ್ಬೇಕು ಅದಕ್ಕೆ ಅಲ್ಲಿಟ್ಟಿನಿ ಪುಟ್ಟಿ ಇಡೋಕೆ ಜಾಗ ಇಲ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ಬಾಲ್ಕನಿ ಒಳಗೆ ಇಡಬೇಕು ಇನ್ನೇನು ಮಾಡೋದು ಅದು ಒಂದು ತಟಗೈತಿ ಬಾಲ್ಕನಿ ದೊಡ್ಡದಿಲ್ಲ ಬಟ್ ಸಾಕು ಇಷ್ಟಾದರೂ ಐತಿ ಇದಕ್ಕಿಂತ ಚಿಕ್ಕ ಮನೆ ಇರ್ತಾವೆ ಬಾಡಿಗೆನೂ ಜಾಸ್ತಿ ಇರ್ತೈತಿ ನೆಟ್ಟಾಗ ನೀರಿನ ಸೌಲಭ್ಯ ಇರಲ್ಲ ಏನಿರಲ್ಲ ಕೆಲವೊಂದು ಮನ್ಯಾಗ ಇದು ಪರವಾಗಿಲ್ಲ ನಮಗಂತ್ರ ಅಡ್ಜಸ್ಟ್ ಆಗೈತಿ ಮನೆ ವಾತಾವರಣ ಎಲ್ಲ ಬಾಡಿಗೆನೂ ಕೂಡ ಅಷ್ಟೇ
ಇನ್ನೂ ನಮ್ಮ ಏರಿಯಾ ಬೇಕು ಕಡಿಮೆ ಇಷ್ಟು ಸಿಂಗಲ್ ಬೆಡ್ರೂಮ್ಗೆ ನಾವೀಗ 8,200 ರೂಪಾಯಿ ಕೊಡ್ತೀವಿ ಮುಂದಿನ ತಿಂಗಳದಿಂದ. ಅದೇ ಬೇರೆ ಕಡೆ ಆಗಿದ್ರೆ 9, 10, 15 ಹಿಂಗೆ. ನಮ್ಮ ಫ್ರೆಂಡು ವಿಜಯನಗರದೊಳಗೆ ಅದರ 18,000 ಅಂತ ಸಿಂಗಲ್ ಬೆಡ್ರೂಮ್ಗೆ. ಎಲ್ಲ ಫೆಸಿಲಿಟಿ ಐತಿ, ಕಬೋರ್ಡು, ಅಡುಗೆ ಮನೆಗೆ ಎಲ್ಲ ಫೆಸಿಲಿಟಿ ಐತಿ. ಹಂಗಾಗಿ 15,000 ಕೊಡ್ತಿದ್ರು ಅವ್ರು ಎಷ್ಟು ದಿವಸ. ಈಗ 18,000 ಕೊಡ್ರಿ ಅನ್ನಕತ್ತಾರಂತ. ಅವರು ಖಾಲಿ ಮಾಡ್ಬೇಕು ನಾವು ಅನ್ನಕತ್ತಿದ್ರು. ಸ್ವಚ್ಛ ಆತು ಮನೆ ಎಲ್ಲ ಸ್ವಚ್ಛ ಆತು. ಹಾಸಿಗೆ ಒಂದು ಸ್ವಚ್ಛ ಮಾಡ್ಕೊಂಬಿಟ್ರೆ ಆತು ನೋಡ್ರಿ. ಕರ್ಟನನ್ನು ಸ್ವಚ್ಛ ಅದು. ಕರ್ಟನ್ ಮಧ್ಯಾಹ್ನ ಹಾಕಿದ್ದೆ, 1-2 ತಾಸ್ನಾಗ ಒಣಗೇ ಬಿಟ್ಟು ಕರ್ಟನ್ನು ಮತ್ತು ಇವು ಸೋಫಾ ಕವರು ಎಲ್ಲ ಕ್ಲೀನ್ ಅದು. ಅವನ್ನ ಹಾಕೇ ಬಿಟ್ಟು ಅವನ್ನೆಲ್ಲ ಹಾಕಿದೆ. ಮತ್ತು ಬಟ್ಟೆ ಇದು ಒಂದು ಪುಟ್ಟಿ ಬಟ್ಟೆ ಮಡಚಿಟ್ಟೆ. ಎಲ್ಲ ನೀಟಾಗಿ ಮುಗೀತು ಕ್ಲೀನಿಂಗ್. ಈಗ ನಾವ್ಯಾಗ ಗುಳಿಗೆ ಹಾಕಿ ಮಣಗಿಸ್ತೀನಿ ಆಕೆನೆ. ಫ್ರೆಂಡ್ಸ್, ಹಾಗೆ ನಾನಂಕರ ಊಟ ಮಾಡಲಿಲ್ಲ. ಈಕೆಗೆ ಒಂದು ಸ್ವಲ್ಪ ಊಟ ಮಾಡಿದೆ. ನಾನು ಯಾಕೆ ಊಟ ಮಾಡಲಿಲ್ಲ ಅಂದರೆ ಸಂಜೆ ಮುಂದೆ ತಿಂದಿದ್ವಿ ಅನ್ನ ಸಾರು, ಹಾಗಾಗಿ ಊಟ ಹೊಟ್ಟೆ ಹಸ್ತಿಲ್ಲ. ಓಮ್ಮ ಈಕೆ ಊಟ ಮಾಡಿಸಿ ಈಗ ಗುಳಿಗೆನೂ ಹಾಕಿದೆ. ನಮ್ಮ ಮಕ್ಕೋಬೇಕಾ ಆಯ್ತು, ಮನ್ಗಿಸ್ತೀನಿ. ನಮಿತಾ ಎದ್ದೇಳವ, ಹಾಕದನ್ ಬೆಡ್ಶೀಟ್. ಅಕ್ಕಗೆ ನೀತಿ ಬಂದೈತೆ ನೋಡಲ್ಲ, ಹಾಕೊಂತ್ಲು. ಹೌದವ, ನಿದ್ದೆ ಬಂದೈತೆ ಅಂತ ಹೇಳ್ತಾಳ ಹಂಗೆ, ಹೌದಿಲ್ಲ? ನಮ್ಮ ನಮಿತನೂ ಊಟ ಮಾಡಲ್ಲ ಅಂದ್ಲು. ಹಾಗಾಗಿ ಅವ್ರು ಒಂದು ಸ್ವಲ್ಪ ಅನ್ನ ಸಾರು ಇತ್ತು ಉಂಡ್ರೆ, ಬಾಳೆಹಣ್ಣು ಅದಾವು, ಹಂಗೆ ನಾನು ಹೊಟ್ಟೆ ಹಸ್ತ್ರ ಒಂದು ಬಾಳೆಹಣ್ಣು ತಿಂದು ಮಕ್ಕೊಂಬಿಡ್ತೀವಿ. ಸುಸ್ತು. ನಾನು ಇವತ್ತು ಮಾಡೀನಿ ಕೆಲಸ. ನಮ್ಮ ಮನೆಯವ್ರ ಮ್ಯಾಗಿಂದೆಲ್ಲ ಗುಡಿಸ್ಕೊಟ್ರೆ ನಂಗೆ ಕೆಳಗಿಂದೆಲ್ಲ ಗುಡಿಸ್ಕೊಡ್ಬೇಕು. ಅದು ಅಷ್ಟು ಧೂಳ ಮೂನೆ ಒಕ್ಕೊಂಡು ಇವತ್ತರ ಕತ್ಬಿಟ್ಟಿತ್ತು ನನಗಂತೂ. ಸದ್ಯ ಹಬ್ಬದಾಗ ಆರಾಮಾಗಿದ್ರೆ ಸಾಕು ಅನಿಸೈತೆ ನನಗೆ. ಯಾಕಂದರೆ ಡಸ್ಟ್ ಅಲರ್ಜಿ ಆಗಿ ಮತ್ತು ನೆಗಡಿ ಪಗಡಿ ಬಂತಂದು ಏನು ಮಾಡೋದು? ಇಷ್ಟೆಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪ್ರಯೋಜನನೇ ಇಲ್ಲ. ಏನೇನು ಅಕ್ಕೈತಿ ನೋಡ್ಬೇಕು. ಬಟ್ಟೆ ತರಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ, ಟೈಮ ಆಗಿಬಿಡ್ತು. ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಳರಿಗೆ ನಮ್ಮ ಮನೆಯವ್ರು ಹೋಗೋಣ ಅಂದ್ರೆ ಅಷ್ಟರಾಗಿ ನನಗೆ ಕಾಲು ನೋವು, ಪಾದ ನೋವು ಬಂದ್ಬಿಟ್ಟು ನಿಂತು ಕುಂತು ಬರೀ ನಿಂತು ಕಸ ಗುಡಿಸೋದು, ನಿಂತ್ಕೊಂಡು ಕೊಡೋದು ತೊಗೊಳ್ಳೋದು ಇದು ಮಾಡಿ ನನಗೆ ಇದು ಮತ್ತು ಪಾತ್ರೆ ತೊಳೆಯೋದು, ತಿಂದಿದ್ದು ಅಡುಗೆ ಮಾಡೋದು ಇಷ್ಟ ಮಾಡಿ ಕಾಲು ನೋವು ಬಂದ್ಬಿಟ್ಟು. ಮತ್ತು ನಾನು ಅಲ್ಲಿಗೆ ಹೋಗ್ಬೇಕು, ನಿಂದಿರಬೇಕು, ಓಡಾಡಬೇಕಲ್ಲೇ ಶಾಪಿಂಗ್ ಹೋದ್ರೆ. ಅದಕ್ಕೆ ಮತ್ತು ಸುಮ್ಮನೆ ಬೇಸರ ಮಾಡ್ಕೊಂಡು ಎಂಥದಾರ ತೊಗೊಂಬಂದ್ವಿ ಅಂತ ಸುಮ್ಮನೆ ದುಡ್ಡು ವೇಸ್ಟು. ಹಾಗಾಗಿ ನಾನು ಇವತ್ತು ಬೇಡ ಅಂತಂದೆ, ನಾಳೆ ಹೋಗೋಣ, ಇವತ್ತು ಬೇಡ ಅಂತಂದೆ. ಏಯ್ ಇಲ್ಲ ಇರು, ಏನು ನಾಳೆ ಬೇಗ ಬರ್ರಿ ಹೋಗೋಣ ಅಂದಿನಿ. ಏನು ಮಾಡ್ತಾರೋ, ಲಘು ಬರ್ತಾರ ಲೇಟಾಗಿ ಬರ್ತಾರ ಗೊತ್ತಿಲ್ಲ. 4 ಗಂಟೆಗೆ ಬರ್ತೀನಿ ಅಂದಲ್ಲ. 4 ಗಂಟೆಗೆ ಬಂದ್ರೆ ಚಲೋ, ಲಘುನ ಹೋಗಿ ತೊಗೊಂಬಂದ್ಬಿಡ್ಬೋದು, ಹೌದಿಲ್ಲ? ನಮ್ಮ ನಮಿತಾ ಕೊಡ್ಸಲ್ಲ ಇವ್ರು ಅಂತ ತಿಳಿದ್ಬಿಟ್ಟಾಳ. ಇಲ್ಲ ಮತ್ತೆ ಬೇಡ ಅನ್ನಲ್ಲ. ಬ್ಯಾಡ ಅಂದೈತಿ. ಚೆನ್ನಾಗಿ ಹಿಡ್ಕೋ, ನಾನು ಹಿಡ್ಕೊತೀನಿ. ಹೋಗಿ ಹೆಂಗ್ ಬೇಕಾಗಿ ಹಿಡಿ. ಫೋಟೋ ಹೊಡ್ಕೊಳಕ್ ಮಸ್ತ್ ಜಾಗ ಸಿಕ್ಕೈತಿ ನೋಡಿ ನಮಗಲ್ಲಿ. ಫೋಟೋ ಕುಂತಿ ಅಯ್ಯೋ ಅತ್ತನೇ ಆಗಲ್ಲ. ಅಮ್ಮ 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 ಅಂತಿದ್ದು ಅಮ್ಮ. ಬಳಿ ಏನು ತಿಂತೀಯ ಅಂತಾಗಲ್ಲ, ಏನು ತಿಂತೀನಿ? ಬರೀ ಅನ್ನ ನುಂಗ್ತೀನಿ ಅಂತೀನಿ. ಬರೀ ಅನ್ನ ನುಂಗ್ತಾಳ ತರ ಇಟ್ಕೊಂಡಿದ್ದ. ನಿನಗೆ ಅಲ್ಲ, ಆಕಿಗೆ ಕಾಲಾಗ ಅಂತಿದ್ದಿ. ಸ್ವಲ್ಪ ಊಟ ಮಾಡಿಸಿದ್ನಲ್ಲಿ ಈಗ ನೆನಪಾರ ನೋಡ್ರಿ.
ಹಾಕಿಸ್ತಾ ನೀತಿ ಬಂದೈತಿ ಓಕೆ ಅದೇ ಶಾಪಿಂಗ್ ಮಾಡೋಕೆ ಇವತ್ತು ಅಯ್ಯೋ ನಡಿ ನೀ ಎದ್ ನಡಿ ಅಪ್ಪನ ಹೋಗು ಮಾತಿಗೊಂದಿದು ಹೋಗು ಏಮ ನೀನು ಬೆಡ್ಶೀಟ್ ಹಾಕೋ ನಾ ಕಸ ಮತ್ತೆ ನೀ ಹಾಕಿ ಕೊಡ್ತೀನಿ ನಂದಿಲ್ಲ ಈಗ ಕಸ ಗುಡಿಸು ಅಂತ ಗುಡಿಸ್ತೀನಿ ಬೇಡ ನಾನು ಗುಡಿಸ್ತೀನಿ ಹಾಕೋಬಿಡು ನಾನು ಮ್ಯಾಗಿ ಮಾಡ್ಕೊಡ್ತೀನಿ ಹೊತ್ತಿಲ್ದ ಹೊತ್ತಿನ ಮ್ಯಾಗಿ ಮಾಡು ಬಾ ಹಾಗೆಲ್ಲ ಊಟ ಮಾಡಲ್ಲ ಅಂದವ ಸರಿ ಬಿಡು ಹುಡುಗಿ ಒಂದು ನಿಮಿಷ ನಿಮಗ ನಮ್ಮ ಮಮ್ಮಿ ಏನಾಯ್ತು ಬಾಯ್ ನಿಮಿಷ ಬಾಯ್ಲ ನಿಮಿಷ ಹಂಗಂದ್ರ ಕರ್ಕೊಂಬೇಡಿ ನವ್ಯ ಓಯ್ ಹೇಳ್ತೀನಿ ಹೇಳ ನವ್ಯ ಫ್ರೆಂಡ್ಸ್ ನೋಡ್ರಿ ಮಾತಾಡಕತ್ತಿದ್ದೆ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಾಳೆ ನಾನು ಹಂಗೆ ಇಸ್ಕೊಂಡು ಖಾಲಿ ಪುರಟ್ಗೆ ಏನೂ ಮಾತಾಡಲಿಲ್ಲ ಹಾಗಾಗಿ ನಾನು ಮತ್ತೀಗ ಮಾಡಕತ್ತೀನಿ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಮತ್ತೆ ಒಂದು ಹೊಸ ಲಾಗೊಂದಿಗೆ ಸಿಗ್ತೀನಿ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್